ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಮನೇಲಿ ತುಳಸಿ ಹಬ್ಬ ಮಾಡ್ತಾಯಿದ್ದೀವಿ. ಮೊದಲಿಗೆ ನಾನು ಅರಿಶಿನ ಕುಂಕುಮ ಇಟ್ಕೊಂಡೆ. ಆಮೇಲೆ ಸ್ವಲ್ಪ ತುಳಸಿ ಕಟ್ಟೆ ಇಡೋಕ್ಕೆ ನೀರು ಹಾಕ್ತೆ. ಅಂದರೆ ಎಲ್ಲ ಸೀಟಿ ಒರೆಸಿದ್ದೀನಿ. ಬಟ್ ನಾವು ಪೂಜೆ ಮಾಡಬೇಕಾದಾಗ ಸ್ವಲ್ಪ ತುಳಸಿ ಕಟ್ಟೆ ಕುಂಡ್ರಿಸ್ಬೇಕಂದಾಗ ಸ್ವಲ್ಪ ನೀರು ಹಾಕಿ ಗೋಮೂತ್ರ ಹಾಕಿ ಹಾಗೆ ಅದ್ರ ಮೇಲೆ ರಂಗೋಲಿ ತುಳಸಿ ಇಡ್ತೀವಲ್ಲ ಅದ್ರ ಮೇಲೆ ರಂಗೋಲಿ ಹಾಕ್ತಾಯಿದ್ದೀನಿ. ನಾನೀಗ ತುಳಸಿನ ಕುಂಡ್ರಿಸ್ದೆ. ಏಕೆಂದರೆ ಅದು ನಾವು ಗೋಮೂತ್ರ ಎಲ್ಲ ಹಾಕಿ ಪರಿಶುದ್ಧ ನೀರು ಹಾಕಿದಾಗ ಲಕ್ಷ್ಮಿ ನೆಲೆಯೂರ್ತಾಳಂತೆ. ಹಾಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಏಕೆಂದರೆ ಅದು ಕುಂಡ್ರಿಸಿದ ತಕ್ಷಣ ನೀರು ಹಾಕಿದ್ರೆ ತುಂಬ ಒಳ್ಳೆಯದು. ಈಗ ನಾನು ಅದಕ್ಕೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಹೇಗೆ ಇಡ್ತಾಯಿದ್ದೀನಿ ನೋಡಿ. ಎಲ್ಲದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಅಂದರೆ ಎಲ್ಲ ಪೈಂಟೆಲ್ಲ ಮಾಡಿದ್ದೀನಿ ತುಳಸಿ ಕಟ್ಟೆಗೆ. ಆದರೆ ಯೆಲ್ಲೋ ಕಲರ್ ಪೈಂಟೇ ಮಾಡಿದ್ದೀನಿ. ನಾನಿವಾಗ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಅದಾಗಿದ್ದ ತಕ್ಷಣವೇ ಈಗ ಕುಂಕುಮ ಇಡ್ತಾಯಿದ್ದೀನಿ. ಅರಿಶಿನ ಇಟ್ಟಾಯಿತು. ಹಿಂಗಿಡಕ್ಕೆ ಈಗ ಅದ್ರ ಸ್ವಲ್ಪ ಮುಂದೆ ಅರಿಶಿನ ಹಾಕಿದ್ದೀನಿ ನಾನು. ಯಾಕಂದರೆ ಅರಿಶಿನ ಅಂದರೆ ಲಕ್ಷ್ಮಿಗೆ ತುಂಬಾ ಇಷ್ಟವಾದ, ತುಂಬ ಇಷ್ಟ ಅರಿಶಿನ ಅಂದರೆ. ಅರಿಶಿನ ಹಾಕಿ ನಾನಿವಾಗ ಅದ್ರ ಮೇಲೆ ಪಾಪ ಅಡ್ಡ ಬರ್ತೈತೆ, ಪಾಪನ ಎತ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕಿ ಅದನ್ನ ಹಚ್ಚೊಡಿತಾಯಿದ್ದೀನಿ ರಂಗೋಲಿಯ. ನೋಡಿ ಹೇಗೆ ಬಂದಿದೆ, ಸೂಪರಾಗಿ ಬಂದಿದೆ ಅಲ್ವಾ? ಈಗ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಆ ರಂಗೋಲಿ ಮೇಲೆ ನಾನು ಇಡ್ತಾಯಿದ್ದೀನಿ. ಯಾಕೆ ರಂಗೋಲಿ ಹಾಕಿದ ತಕ್ಷಣವೇ ಸ್ವಲ್ಪ ಅರಿಶಿನ ಕುಂಕುಮ ಇಡಬೇಕು. ಅದು ನಮ್ಮ ಹಿಂದೂ ಸಂಸ್ಕೃತಿ. ಈಗ ಎಲ್ಲನೂ ಹಾಕಾಯಿತು.